ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಫಾರಂ ನಂಬರ್ 57 ತಾಲೂಕಾದ್ಯಂತರ 13,738 ಅರ್ಜಿಗಳನ್ನು ಸಾಗುವಳಿ ಮಾಡುವಂತಹ ರೈತರು ಫಾರಂ ನಂಬರ್ 57 ನಲ್ಲಿ ಅರ್ಜಿಗಳನ್ನು ಹಾಕಿಕೊಂಡು ಇವತ್ತು ಬಗರುಕಂ ಕಮಿಟಿ ನಮಗೇನಾದ್ರೂ ಒಂದು ಪಟ್ಟ ಮುಂಜೂರಾತಿ ಮಾಡುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಜನರಿಗೆ ಸುಳ್ಳಾಗಿದೆ. 13,738 ಅರ್ಜಿಗಳಲ್ಲಿ ಕೇವಲ ತಾಲೂಕಾದ್ಯಂತರ ಬರೀ 591 ಅರ್ಜಿಗಳು ಮಾತ್ರ ಹಾರ್ಯವಾಗಿರುವಂತ ಅರ್ಜಿಗಳಂತೇಳಿ ಒಂದು ಉಲ್ಲೇಖ ಮಾಡಿರ್ತಾರೆ ಅಧಿಕಾರಿಗಳು. ಇವತ್ತು ಕಾರಣಗಳನ್ನು ಹೇಳುತ್ತಾ ನಮ್ಮ ರೈತರ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗಳೆಲ್ಲ ರಿಜೆಕ್ಟ್ ಮಾಡಿ ಮತ್ತು ಗುತ್ತಿಗೆ ಆಧಾರದ ಮೇಲೆ MSPL ಕಂಪನಿ ಅಂತ ಕಂಪನಿಗಳಿಗೆ ಮುಂಜೂರಾತಿ ಮಾಡಬಹುದು ಅಂತೇಳಿ ರೆಕಮೆಂಡೇಶನ್ ಮಾಡ್ತಾರೆ. ಆದರೆ ಒಂದು ಸುತ್ತೋಲೆ ಪ್ರಕಾರ ಈ ಸುತ್ತೋಲೆ ಪ್ರಕಾರ ಏನಿದೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಮತ್ತು ಖಾಸಗಿ ಸಂಸ್ಥೆಗೆ ಮುಂಜೂರಾತಿ ಮಾಡತಕ್ಕದ್ದಲ್ಲ ಸರ್ಕಾರಿ ಜಮೀನು ಅಂತೇಳಿ ಸುತ್ತೋಲೆ ಇದ್ರೂ ಕೂಡ ರೈತರು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡಿ ಒಂದು ಬಲ್ಡೋಟ ಕಂಪನಿ MSPL ಕಂಪನಿಗೆ ಕೊಡಬಹುದು ಅಂತೇಳಿ ರೆಕಮೆಂಡೇಶನ್ ಮಾಡ್ತಾರೆ. ಆದ್ರೆ ಅವರು ಇದು ಫಲವತ್ತಾದ ಭೂಮಿ, ಇಲ್ಲಿ ರೈತರು ಸಾಗುವಳಿ ಮಾಡ್ತಾರೆ ಅಂತೇಳಿ ಒಂದು ರಿಪೋರ್ಟ್ ಅನ್ನು ದಾಖಲಿಸ್ತಾರೆ. ಖರಾಬ್ ಅಂತೇಳಿ ಇವತ್ತು ಇಲ್ಲ ಸಲ್ಲದ ಕಾನೂನುಗಳನ್ನು ತೆಗೆದು ನಮ್ಮ ರೈತರಿಗೆ ಪಟ್ಟ ಕೊಡಂತ ಕೇಳಿದ್ರೆ ಯಾವುದೋ ಕಾನೂನುಗಳನ್ನು ಹುಡುಕುತ್ತಾ ಅದನ್ನ ಡಿಲೀಟ್ ಮಾಡ್ತಾರೆ. ಮತ್ತು ಹಿಂದೆ ಏನು 50-53 ಕೂಡ ಬಾಕಿ ಇದಾವೆ ನಮ್ಮ ತಾಲೂಕಿನಲ್ಲಿ. ಯಾಕಂದ್ರೆ ಅಕ್ಷರಶಃ ನಮ್ಮ ಜನಗಳಿಗೆ ಒಂದು ಹಿಂದಿನ ಕಾಲದಲ್ಲಿ ಅವಿದ್ಯಾವಂತರು ಬಹಳ ಜನ ಇರೋದ್ರಿಂದ ಇಲ್ಲಿ SC/ST ವರ್ಗ, ದಲಿತ ವರ್ಗ, OBC ವರ್ಗ ಬಹಳಷ್ಟು ಈ ತಾಲೂಕಿನಲ್ಲಿ ಇರೋದ್ರಿಂದ ಅವರಿಗೆ ಅಕ್ಷರ ಜ್ಞಾನ ಕಡಿಮೆ ಇರೋದ್ರಿಂದ ಹಿಂದಿನ ಕಾಲದಲ್ಲಿ 50-53 ಇರ್ತಕ್ಕಂಥ ಅರ್ಜಿಗಳು ಇನ್ನೂ ಬಾಕಿ ಇದಾವೆ. ಇವತ್ತು ಆ ಒಂದು 50-53 ಕೂಡ ಇಲ್ಲಿ ತಹಸೀಲ್ದಾರ್ ಕಡೆಯಿಂದ ಜಿಲ್ಲಾಧಿಕಾರಿ ಅವರಿಗೆ ಅವನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಕೂಡ ಕಳಿಸಿರ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಇವತ್ತು ನಾವು ಕೇಳೋದಿಷ್ಟೇ, ಇವತ್ತು ಶೋಷಿತ ವರ್ಗದವರಿದ್ದೀವಿ, ಬಡ ದಲಿತರದೀವಿ, ಬಡ ಕುಟುಂಬಸ್ಥರದೀವಿ, ತಲೆಮಾರುಗಳಿಂದ ಜಮೀನುಗಳನ್ನು ಉಳುಮೆ ಮಾಡ್ತಾ ಬಂದಿದ್ದೀವಿ. ಉಳುಮೆ ಮಾಡ್ತಕ್ಕಂಥ ಜೀವನೋಪಾಯಕ್ಕಾಗಿ ಇರ್ತಕ್ಕಂಥ ಜಮೀನನ್ನ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮಗೆ ಕೊಡೋದು ಬಿಟ್ಟು ಕಂಪನಿಗಳಿಗೆ ಕೊಡ್ಲಿಕ್ಕೆ ಇವರು ಮುಂದಾಗ್ತಾರೆ ಅಧಿಕಾರಿಗಳು. ಇದು ಯಾವ ಕಾನೂನಿನಿಂದ ಕೊಡ್ತಾರೆ ಕಂಪನಿಗಳಿಗೆ? ಸುತ್ತೋಲೆ ಪ್ರಕಾರ ಯಾವುದೇ ಒಬ್ಬ ಖಾಸಗಿ ಕಂಪನಿಗೆ ಸಂಸ್ಥೆಗೆ ಕೊಡಬಾರದು, ಮಾಡತಕ್ಕದ್ದಲ್ಲ ಅಂತೇಳಿ ಸುತ್ತೋಲೆ ಇರಿದ್ರು ಕೂಡ ಇವರು ನಮ್ಮ ರೈತರು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗಳನ್ನ ಡಿಲೀಟ್ ಮಾಡಿ ಕಂಪನಿಗಳಿಗೆ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ನಮಗೆ ಕೊಡಿ ಪಟ್ಟವನ್ನು, ನಾವು ಅದರಲ್ಲಿ ಉಳುಮೆ ಮಾಡ್ತಾ ಇದೀವಿ. ಇವತ್ತು 600 ಗ್ರಾಮ ಲೆಕ್ಕಾಧಿಕಾರಿಗಳು ಫಲವತ್ತಾದ ಭೂಮಿ ಸಾಗುವಳಿ ಮಾಡ್ತಾರೆ ಅಂತೇಳಿ ರಿಪೋರ್ಟ್ ಅನ್ನು ದಾಖಲಿಸಿದ್ದಾರೆ. ಆದ್ರೆ ಇವರು ಖರಾಬ್ ಅಂತೇಳಿ ಡಿಲೀಟ್ ಮಾಡಿ ನಮಗೆ ಕೊಡಲಾಕ ಬರಲಾರದಂತ ಜಮೀನ ನೀವು ಕಂಪನಿಗಳಿಗೆ ಯಾವ ಆಧಾರದ ಮೇಲೆ ಕೊಡ್ತೀರಿ? ಕಂಪನಿಗಳಿಗೆ ಯಾವ ಕಾನೂನು ಮೇಲೆ ಕೊಡ್ತಾ ಇದೀರಿ? ಇವತ್ತು ಈ ತಾಲೂಕಿನಲ್ಲಿ ಇವತ್ತು ಶಾಸಕಾಂಗ ಮೌನವಾಗಿದೆ, ಕಾರ್ಯಾಂಗ ಮೌನವಾಗಿದೆ. ನಮಗೆ ಉಳಿಬೇಕಾಗಿರೋ ನ್ಯಾಯಾಂಗ ಮಾತ್ರ ಅಷ್ಟೇ. ಶಾಸಕಾಂಗ 0 ಆಗಿದೆ. ಶಾಸಕಾಂಗ ಇವತ್ತು ತಿದ್ದುಪಡಿ ಮಾಡ್ತಕ್ಕಂಥದ್ದು. ಇವತ್ತು 13,738 ಅರ್ಜಿಗಳನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿ, ತಿರಸ್ಕಾರ ಮಾಡಿ ಕೇವಲ 591 ಅರ್ಜಿಗಳು ಮಾತ್ರ ಇವತ್ತು ಬಿಟ್ಟಿದ್ದಾರೆ ಅವು ಅರ್ಹ ಅಂತ ಹೇಳಿ. ಅಂದ್ರೆ 591 ರೈತರಿಗೆ ಮಾತ್ರ ಪಟ್ಟ ಕೊಡ್ತಾರಂತೆ. ಇವತ್ತು ಶಾಸಕಾಂಗ ಎಲ್ಲಾದ್ರೂ ಮಾತಾಡಿದಾರ? ಶಾಸಕಾಂಗ ಕಾರ್ಯಾಂಗ ಮೌನವಾಗಿದೆ. ಇವತ್ತು ಆ ಖರಾಬ್, ಬಿ ಖರಾಬ್, ಸಿ ಖರಾಬ್ ಅಂತೇಳಿ ಯಾವುದೋ ನೆಪಗಳನ್ನು ಒಡ್ಡಿಕೊಂಡು ಇವತ್ತು ಇಲ್ಲ ಸಲ್ಲದ ಕಷ್ಟಗಳನ್ನು ನಮ್ಮ ರೈತರಿಗೆ ತಂದೊಡ್ಡಿದ್ದಾರೆ. ಇವತ್ತು ಕೋರ್ಟ್ ಕೊಟ್ಟಿದೆ, ಯಾವ ಕಾರಣದ ಅಡಿಯಲ್ಲಿ, ಯಾವ ಕಾನೂನು ಅಡಿಯಲ್ಲಿ ನೀವು ಇವರ ಹೆಸರುಗಳನ್ನು ವಜಾಗೊಳಿಸಿದ್ರಿ, ಮತ್ತೆ ನೀವು ಈ ಹೆಸರುಗಳನ್ನು ಮತ್ತೆ ನೀವು ಪಾಣಿಯಲ್ಲಿ ನಮೂದಿಸ್ರಿ ಅಂತೇಳಿ ಇವತ್ತು ಕೋರ್ಟ್ ಕೂಡ ಒಂದು ಡಿಕ್ಲರೇಷನ್ ಕೊಟ್ಟಿದೆ. ಇವತ್ತು ಬಿ ಖರಾಬ್, ಸಿ ಖರಾಬ್ ಮಾಡಿರ್ತಕ್ಕಂಥ ರೈತರು ಇವತ್ತು ಕೋರ್ಟ್ಗೆ ಹೋದ್ರೆ, ಹೈಕೋರ್ಟ್ಗೆ ಹೋದ್ರೆ
ಹೈಕೋರ್ಟ್ನಲ್ಲಿ ಇವತ್ತು ನಮ್ಮ ರೈತರಿಗೆ, ಕೆಲವು ರೈತರಿಗೆ ನ್ಯಾಯವನ್ನು ಸಿಕ್ಕಿದೆ. ಇವತ್ತು ನಮ್ಮ ಬಡ ರೈತರಿಗೆ, ಬಡ ರೈತರು ಇವತ್ತು ಟ್ರಾಕ್ಟರ್ಗಳು ತಂದುಕೊಂಡಿದ್ದಾರೆ, ಅದ್ರ ಮೇಲೆ ಲೋನ್ ತಗೊಂಡಿದ್ದಾರೆ, ಸಾಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಆದ್ರೂ ಕೂಡ ಇವತ್ತು ಆ ಖರಾಬ್, ಬಿ ಖರಾಬ್, ಸಿ ಖರಾಬ್ ಅಂತೇಳಿ ಮಾಡಿ ಪಾಣಿಯನ್ನು ಸಂಪೂರ್ಣವಾಗಿ ಜೀರೋ ಮಾಡಿ ಇವತ್ತು ನಮ್ಮ ರೈತರಿಗೆ ಕಷ್ಟವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ನಮ್ಮ ರೈತರಿಗೆ, ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಇವತ್ತು ಅಧಿಕಾರಿಗಳು. ಇವತ್ತು ಇದನ್ನ ಕೇಳ್ತಕ್ಕಂತ ಪ್ರಶ್ನೆಯನ್ನು ಮಾಡ್ತಕ್ಕಂಥವ್ರು ಈ ತಾಲೂಕಿನಲ್ಲಿ ಇವತ್ತು ಯಾರು, ಇವತ್ತು ಶಾಸಕಾಂಗ ಇವತ್ತು ಮೌನವಾಗಿ ಕುಂತ್ಕೊಂಡಿದೆ. ಕಾರ್ಯಾಂಗ ತನ್ನ ಇಚ್ಛಾನುಸಾರ ಕಾನೂನುಗಳನ್ನು ಸಿದ್ಧಪಡಿಸಿಕೊಂಡು ಕಾರ್ಯಾಂಗ ಇವತ್ತು ನಮ್ಮ ರೈತರ ಮೇಲೆ ಇಲ್ಲ ಸಲ್ಲದ ಕಾನೂನುಗಳನ್ನು ಹುಡುಕಿಕೊಂಡು ನಮ್ಮ ಬಡವರಿಗೆ ಇವತ್ತು ಹೇಳ್ತಾರೆ, ಬಡವರಿಗೆ, ದಲಿತರಿಗೆ ಒಂದು ಭೂ ಒಡೆತನ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲಿ ಮಾಡ್ತೀರಿ ನೀವು ಭೂ ಒಡೆತನ? ಯಾವ ನಿಟ್ಟಿನಲ್ಲಿ ಮಾಡ್ತೀರಿ ಭೂ ಒಡೆತನ? ಆ ಇರ್ತಕ್ಕಂಥ ಭೂ ಒಡೆತನಕ್ಕಿರ್ತಕ್ಕಂಥ ಜಮೀನ ಕಿತ್ಕೊಂಡ್ಬಿಟ್ರಲ್ಲಪ್ಪ. ಜಮೀನ ಕಿತ್ಕೊಂಡ ಮೇಲೆ ಇನ್ನೇನು ಮಾಡ್ತೀರಿ? ಆ ಜಮೀನ ಕಿತ್ಕೊಂಡು ಮತ್ತೆ ನೀವು ಕಂಪನಿಗಳಿಗೆ ನೀವು ಕೊಡ್ಲಿಕ್ಕೆ ಮುಂದಾಗಿದ್ರಿ. ಇನ್ನು ದಲಿತರಿಗೆ ಎಲ್ಲಿ ಕೊಡ್ತೀರಿ? ಎಸ್ ಕೊಡ್ತೀವಿ, ಎಸ್ ಕೊಡ್ತೀವಿ, ಹಿಂದುಳಿದವ್ರಿಗೆ ಕೊಡ್ತೀವಿ, OBC ಕೊಡ್ತೀವಿ. ಯಾರಿಗೆ ಕೊಡ್ತೀರಿ ನೀವು? ಯಾರಿಗೆ ಕೊಡೋಲ್ಲ ನೀವು? ಕಂಪನಿಗಳು ಕೊಡ್ತೀರಿ, ಮೈನಿಂಗ್ ಕೊಡ್ತೀರಿ, ಒಂದು ಇಂಡಸ್ಟ್ರಿ ಕೊಡ್ತೀರಿ. ರೈತರಿಗೆ ನೀವು ಕೊಡಕ್ಕಲ್ಲ. ಕಾನೂನುಗಳನ್ನು ಹುಡುಕೊಂತೀರಿ. ಯಾವ ಇಲ್ಲ ಸಲ್ಲದ ಕುಂಟು ನೆಪಗಳನ್ನು ಹುಡುಕೊಂಡು, ಕುಂಟು ನೆಪಗಳ ಕಾನೂನುಗಳನ್ನು ಹುಡುಕೊಂಡು ಡಿಲೆಕ್ಟ್ ಮಾಡ್ತೀರಿ. ರೈತರ ಪಾಣಿಗಳನ್ನ ಜೀರ ಮಾಡ್ತೀರಿ. ಇವತ್ತು ನಮಗೆ ಪಟ್ಟ ಕೊಡ್ಲೇಬೇಕಂತೇಳಿ ನಾವು ಆಟ ಮಾಡ್ತೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಭಾರಿ ಮಟ್ಟದ ಹೋರಾಟಗಳನ್ನು ಪ್ರಾರಂಭಿಸ್ತೀವಿ, ಬಿಡೋದಿಲ್ಲ. ಯಾಕಂತಂದ್ರೆ ಇವತ್ತು ಇಡೀ ತಾಲೂಕಿನಲ್ಲಿ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸೊಂಡೂರು ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಯಾವ ತಾಲೂಕಿನಲ್ಲಿ ಆಗಿಲ್ಲ. VS ಶಂಕರ್ ಅವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ಸೊಂಡೂರು, ಮಾನ್ಯರೇ, ವಿಷಯ ಸೊಂಡೂರು ತಾಲೂಕಿನ ಬಗರುಕಂ ಸಮಿತಿ ನಮೂನೆ 57 ಸಲ್ಲಿಸಿರುವ ಅರ್ಜಿಗಳಿಗೆ ಸಾಗುವಳಿ ಮಾಡುವ ರೈತರಿಗೆ ಪಟ್ಟ ನೀಡುವ ಬಗ್ಗೆ ಸೊಂಡೂರು ತಾಲೂಕಿನ ಬಗರುಕಂ ಅರ್ಜಿಗಳಿಗೆ ತಮ್ಮ ಸಮಿತಿಯಿಂದ ಯಾವುದೇ ಒಂದು ಪಟ್ಟವನ್ನು ವಿತರಿಸಿರುವುದಿಲ್ಲ. ನಮ್ಮ ರೈತರು ಬಹಳ ವರ್ಷಗಳಿಂದ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ. ನೀವು ಬಗರುಕಂ ಸಮಿತಿಯವರು ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದರು. ನೀವು ಯಾವುದೇ ಒಬ್ಬ ರೈತರಿಗೆ ಪಟ್ಟವನ್ನು ವಿತರಿಸಿರುವುದಿಲ್ಲ. ಸರ್ಕಾರದ ಸುತ್ತೋಲೆ ಸಂಖ್ಯೆ RD 45 LGP 2023 ದಿನಾಂಕ 1/12/2023 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಬೆಂಗಳೂರು ಇವರ ಸುತ್ತೋಲೆಯನ್ನು ತಾವುಗಳು ಪಾಲಿಸದೆ ಸುಮ್ಮನೆ ನಾನಾ ಕಾನೂನುಗಳನ್ನು ಹೇಳುತ್ತಾ ಕಾಲವನ್ನು ಕಳೆಯುತ್ತಾ ಬಂದಿರುತ್ತೀರಿ. ಆದ ಕಾರಣ ನಮ್ಮ ರೈತರ ಬಗರುಕಂ ಸಮಿತಿಯಲ್ಲಿ ಸಲ್ಲಿಸಿರುವ ನಮೂನೆ 50, 53, ನಮೂನೆ 57ರಲ್ಲಿ ಸಲ್ಲಿಸಿರುವ ಅರ್ಜಿಗಳನ್ನು ತಾವುಗಳು 1 ತಿಂಗಳೊಳಗಾಗಿ ನಮ್ಮ ಉಳುಮೆ ಮಾಡುತ್ತಿರುವ ರೈತರಿಗೆ ಪಟ್ಟವನ್ನು ವಿತರಿಸಬೇಕೆಂದು, ಈ ಹಿಂದೆ ನೀಡಿರುವ ನಮೂನೆ 50, 53ರಲ್ಲಿ ಸಲ್ಲಿಸಿರುವ ಪಟ್ಟಗಳಿಗೆ ಪಾಣಿಯಲ್ಲಿ ನಮ್ಮ ರೈತರ ಹೆಸರುಗಳನ್ನು ನಮೂದಿಸಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅಮ್ಮ ಈಗ ಬರ್ರಿ ಅಮ್ಮ, ಹಿಂಗೆ ತಿರುಗ್ರಮ್ಮ, ಇದಕ್ಕೆ ಬರ್ರಿ. ಸಮಿತಿ ಸಂದರ್ಭದಲ್ಲಿ ಮನೆಗೆ ಕೊಟ್ಟಿದ್ದಾರೆ. 53ಗೆ ಪಟ್ಟ ಕೊಡ್ಬೇಕಾಗಿರೋದು. 57ಗೆ ಏನು ಹೊಸದಾಗಿ ಏನು ಅರ್ಜಿ ಸಲ್ಲಿಸಿದ್ದಾರೆ. ಈಗ ಇನ್ನು ಏನು ಆದೇಶ ನೀಡಿದ್ದಾರೆ ಅದನ್ನು ಮಂಡಿಸಿದ್ದಾರೆ. ಈ ಆದೇಶ ಪ್ರಕಾರ ಏನಿದೆ, ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು.